ಬೆಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ ಕನ್ನಡಕ್ಕೆ ಅವಮಾನ ಮಾಡಲಾಗಿದೆ. ಖಾಸಗಿ ಶಾಲೆಯಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ವಿದ್ಯಾರ್ಥಿಗೆ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕನ್ನಡ ಮಾತನಾಡಲ್ಲ ಅಂತ ಬರಿಬೇಕು ಅಂತ ಮಗುವಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಕೆಂಗೇರಿಯ ಖಾಸಗಿ ಶಾಲೆಯ ವಿರುದ್ಧ ಇದೀಗ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡ ಮಾತನಾಡಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ಟೋದೇ ತಪ್ಪು, ಜೊತೆಗೆ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಕೀಳರಿಮೆಯನ್ನ ಹುಟ್ಟಿಸುತ್ತಿದ್ದಾರೆ ಇವರು ಅನ್ನುವಂತಹ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಮಾತೃಭಾಷೆ ಕನ್ನಡ ಮಾತನಾಡೋದಕ್ಕೂ ಕೂಡ ಮಕ್ಕಳು ಭಯಪಡುವಂತಹ ವಾತಾವರಣವನ್ನ ಈ ಖಾಸಗಿ ಶಾಲೆ ನಿರ್ಮಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಸವಿತಾ, ನಮ್ಮ ಮಾತೃಭಾಷೆ ಕನ್ನಡ, ನಾವು ಕನ್ನಡ ಮಾತನಾಡೋದಕ್ಕೆ ಯೋಚನೆ ಮಾಡ್ಬೇಕಾ? ಅದು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಮಾತನಾಡೋದಕ್ಕೂ ಪನಿಷ್ಮೆಂಟ್ ತಗೊಳ್ಬೇಕಾ ಸವಿತಾ? ಪ್ರತೀಕ್ಷಾ, ಇಷ್ಟು ದಿನ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಅವಮಾನ ಆಗ್ತಿರೋ ವಿಚಾರ ಹೊಸದಲ್ಲ. ಬ್ಯಾಂಕ್ಗಳಲ್ಲಾಯ್ತು, ವ್ಯವಹಾರ ಮಾಡ್ಬೇಕಾದ್ರೆ ಬೇರೆ ಭಾಷೆಗೆ ಬಂದು ಕನ್ನಡವನ್ನ ಸೂಚಿಸ್ತಿದ್ರು. ಆದ್ರೆ ಈಗ ಶಾಲೆಯಲ್ಲಿ ಇಂತಹದೊಂದು ಘಟನೆ ನಡೆದಿರೋದು ನಿಜಕ್ಕೂ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಕೆಂಗೇರಿಯ ಖಾಸಗಿ ಶಾಲೆಯೊಂದರಲ್ಲಿ ಮಗು ಕನ್ನಡ ಮಾತನಾಡಲಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಆರಂಭಿಕ ಹಂತದಲ್ಲಿ ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ಮಗುವಿನ ಮನಸ್ಸಲ್ಲಿ ಮೂಡುವಂತಹ ಪ್ರಶ್ನೆ ಏನಂದ್ರೆ, ನನ್ ಕನ್ನಡ ಮಾತಾಡ್ಬೇಕಾ ಮಾತಾಡ್ಬಾರ್ದಾ, ಮಾತಾಡಿದ್ರೆ ಟೀಚರ್ ಪನಿಷ್ಮೆಂಟ್ ಕೊಡ್ತಾರಂದ್ರೆ ಆ ಭಾಷೆ ನನ್ಗೆ ಯಾಕೆ ಬೇಕು ಅಂತ. ಪ್ರಮುಖವಾಗಿ ಇಂತಹದೊಂದು ಘಟನೆ ಸಾಕಷ್ಟು ಟೀಕೆಗೆ ಗುರಿ ಆಗ್ತಿದೆ. ಜೊತೆಗೆ ಕನ್ನಡ ಪರ ಸಂಘಟನೆಯ ಕೆಂಗನಿಗೂ ಕೂಡ ಗುರಿ ಆಗ್ತಿದೆ. ಯಾವ ಕಾರಣಕ್ಕೆ ಈ ರೀತಿ ವರ್ತನೆ ಮಾಡಿದ್ರೋ ಗೊತ್ತಿಲ್ಲ, ಮಗುವಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಬುಕ್ಕಲ್ಲಿ ಬರೀಲಿಕ್ಕೆ ಇನ್ ಮುಂದೆ ನಾನು ಕನ್ನಡ ಮಾತಾಡಲ್ಲ, ವ್ಯವಹರಿಸಲ್ಲ ಅನ್ನೋ ರೀತಿ ಇಂತಹದೊಂದು ಶಿಕ್ಷೆ ಕೊಟ್ಟಾಗ ಮಗುವಿನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿ ತಪ್ಪೊಪ್ಕೊಳ್ಳುತ್ತಾ ಕಾದ್ ನೋಡ್ಬೇಕು ಪ್ರತೀಕ್ಷಾ. ಇಲ್ಲಿವರೆಗೂ ಖಾಸಗಿ ಶಾಲಾ ಆಡಳಿತ ಮಂಡಳಿ ಏನು ಸ್ಪಷ್ಟನೆಯನ್ನ ಕೊಟ್ಟಿಲ್ವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವಿತಾ? ಇದು 2 ದಿನಗಳ ಹಿಂದೆ ಅಂದ್ರೆ ಶನಿವಾರ ನಡೆದಂತಹ ಘಟನೆ. ನಿನ್ನೆ ಭಾನುವಾರದ ಸಮಯದಲ್ಲಿ ಅಂದ್ರೆ ಈ ಪನಿಷ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಇಷ್ಟು ಟೈಮ್ ಮಗು ಬರೀಬೇಕು ಅಂದ್ರೆ ನೋಟ್ಬುಕ್ ನಲ್ಲಿ ಬರೀಬೇಕು, ಕನ್ನಡನ ಮಾತಾಡಲ್ಲ ಅನ್ನೋ ರೀತಿ ಒಂದು ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಇನ್ನು ಶಾಲಾ ಆಡಳಿತ ಮಂಡಳಿ ಈ ಬಗ್ಗೆ ಯಾವುದು ರಿಯಾಕ್ಟ್ ಮಾಡಿಲ್ಲ. ಜೊತೆಗೆ ಪನಿಷ್ಮೆಂಟ್ ಕೊಟ್ಟಂತಹ ಟೀಚರ್ ಬಗ್ಗೆನೂ ಕ್ರಮಕ್ಕೂ ಮುಂದಾಗಿಲ್ಲ. ಮುಂದಿನ ದಿನಗಳಲ್ಲಿ ಅಥವಾ ಕನ್ನಡ ಪರ ಸಂಘಟನೆಯ ಗಮನಕ್ಕೆ ಬಂದ ನಂತರ ಯಾವ ರೀತಿ ಕ್ರಮಕ್ಕೆ ಮುಂದಾಗತ್ತೆ ನೋಡ್ಬೇಕು ಪ್ರಗತಿ. ಪೋಷಕರು ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ ಸವಿತಾ? ಪೋಷಕರು ಇದನ್ನ ಪ್ರಶ್ನಿಸ್ತಿದ್ದಾರಾ? ಪ್ರಮುಖವಾಗಿ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಒಂದೊಮ್ಮೆ ಏನಾದ್ರೂ ಮುನ್ನೆಲೆಗೆ ಬಂದ್ರೆ ಅಥವಾ ಮಾಧ್ಯಮದ ಮುಂದೆ ಬಂದ್ರೆ ಮಗುವಿನ ಭವಿಷ್ಯದ ಮೇಲೆ ತೊಂದರೆ ಆಗ್ಬೋದು, ಅಥವಾ ಶಾಲಾ ಆವರಣದಲ್ಲಿ ಅಥವಾ ಶಾಲಾ ಆಡಳಿತ ಮಂಡಳಿ ಮಗುವಿನ ಭವಿಷ್ಯದ ಮೇಲೆ ಏನಾದ್ರೂ ಅಡ್ಡ ಪರಿಣಾಮ ಬೀರುವಂತಹ ಕ್ರಮಕ್ಕೆ ಏನಾದ್ರೂ ಮುಂದಾಗ್ತಾರನ್ನೋ ಆತಂಕ ಪೋಷಕರಿಗೂ ಕೂಡ ಕಾಡ್ತಾ ಇದೆ. ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.